ಆದರೆ ಯಾರೋ ಕಿಡಿಗೇಡಿಗಳು ಮಾಡಿದಂತಹ ಕೃತ್ಯ. ಬೆಂಕಿಯ ಹಿನ್ನೆಲೆ ಬೆಟ್ಟಕ್ಕೆ ತೆರಳುವ ಮಾರ್ಗವನ್ನು ಬಂದ್ ಮಾಡಲಾಗಿದೆ. ಬೆಟ್ಟಕ್ಕೆ ರಾತ್ರಿ ನಿರ್ಬಂಧವನ್ನು ಹೇರಿದ್ದಾರೆ ಪೊಲೀಸರು. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಬೆಂಕಿಯ ಹಿನ್ನೆಲೆಯಲ್ಲಿ ಚಾಮುಂಡಿ ಬೆಟ್ಟಕ್ಕೆ ತೆರಳುವಂಥ ಮಾರ್ಗವನ್ನು ಬಂದ್ ಮಾಡಲಾಗಿದೆ. ಬೆಟ್ಟಕ್ಕೆ ರಾತ್ರಿ ನಿರ್ಬಂಧವನ್ನು ಹೇರಿದ್ದಾರೆ. ತಾವರೆಕೆರೆ ಗೇಟ್ನ ಬಳಿ ಸಾರ್ವಜನಿಕರಿಗೆ ನಿರ್ಬಂಧ ಹೇರಲಾಗಿದೆ. ಇದು ಮುಖ್ಯ ದ್ವಾರ. ಮುಖ್ಯ ಗೇಟ್ನ ಬಳಿಯೇ ಗೇಟನ್ನು ಕ್ಲೋಸ್ ಮಾಡಿದ್ದಾರೆ. ಯಾರೂ ಕೂಡ ರಾತ್ರಿ ಹೊತ್ತಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗುವ ಹಾಗಿಲ್ಲ. ಮುನ್ನೆಚ್ಚರಿಕಾ ಕ್ರಮವಾಗಿ ಸಂಚಾರವನ್ನು ತಾತ್ಕಾಲಿಕವಾಗಿ ಸ್ಥಗಿತ ಮಾಡಿದ್ದಾರೆ. ಬೆಂಕಿ ನಂದಿಸುವ ಕಾರ್ಯದಲ್ಲಿ ಸಿಬ್ಬಂದಿಗಳು ನಿರತರಾಗಿದ್ದಾರೆ. ಒಟ್ಟು 60 ಜನ ಸಿಬ್ಬಂದಿಗಳಿದ್ದಾರೆ. 9 ಅಗ್ನಿಶಾಮಕದ ವಾಹನಗಳಿದ್ದಾವೆ. ಬೆಂಕಿ ನಂದಿಸುವ ಹರಸಾಹಸ ಪಡ್ತಾ ಇದ್ದಾರೆ. ಆದರೂ ಕೂಡ ಬೆಂಕಿ ತಹಬದಿಗೆ ಬರ್ತಾ ಇಲ್ಲ. ರವಿ ಮತ್ತೆ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ರವಿ ಪಾಂಡವಪುರ, ಆಗಲೇ ನೀವು ಹೇಳ್ತಾ ಇದ್ರಿ ಒಟ್ಟು 60 ಜನ ಸಿಬ್ಬಂದಿಗಳಿದ್ದಾರೆ, 9 ಅಗ್ನಿಶಾಮಕದ ವಾಹನಗಳಿದ್ದಾವೆ, ಆದರೂ ಕೂಡ ತಹಬದಿಗೆ ಬರ್ತಾ ಇಲ್ಲ ಅಂತ. ಚಾಮುಂಡಿ ಬೆಟ್ಟದಲ್ಲಿ ಬೆಂಕಿಯ ರುದ್ರ ನರ್ತನ ಆಡ್ತಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದರಲ್ಲೂ ಚಾಮುಂಡಿ ಬೆಟ್ಟದ ಉತ್ತನಹಳ್ಳಿಗೆ ಹೋಗುವಂತಹ ಮಾರ್ಗದಲ್ಲಿ 2 ಕೈ ಅತಿ ಹೆಚ್ಚು ವ್ಯಾಪಿಸ್ತಿದೆ. ಇದರಿಂದಾಗಿ ಅಲ್ಲಿರುವಂತಹ ಸಿಬ್ಬಂದಿಗಳು ಪರದಾಡುವಂತಹ ದುಸ್ಥಿತಿ ಎದುರಾಗಿದೆ. ಸುಮಾರು 9ಕ್ಕೂ ಹೆಚ್ಚು ಅಗ್ನಿಶಾಮಕ ಸಿಬ್ಬಂದಿಗಳು ನೀರನ್ನ ಅರಿಸಿನ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ನೀರಿನ ಮೂಲಕ ಆರಿಸುವಂತ ಯತ್ನ ಮಾಡ್ತಿದ್ದಾರೆ. ಮತ್ತೊಂದೆಡೆ ಇನ್ನೊಂದು ಭಾಗದಲ್ಲಿ ಅಲ್ಲಿರುವಂತಹ ಅರಣ್ಯ ಸಿಬ್ಬಂದಿಗಳು ಸೊಪ್ಪಿನ ಕಡ್ಡಿಗಳನ್ನ ಇಟ್ಕೊಂಡು ಅವೆಲ್ಲನೂ ಕೂಡ ಆರಿಸುವಂತ ಯತ್ನ ಮಾಡ್ತಿದ್ರು ಕೂಡ ಬೆಂಕಿ ವ್ಯಾಪಿಸ್ತಾನೆ ಹೋಗ್ತಿದೆ. ಇನ್ನು ಇದ್ರ ನಡುವೆ ಚಾಮುಂಡಿ ಬೆಟ್ಟಕ್ಕೆ ಬರುವಂತಹ ಭಕ್ತರು ಹಾಗೂ ಯಾರಿಗೂ ಕೂಡ ಸಾರ್ವಜನಿಕ ಪ್ರವೇಶವನ್ನ ನಿರ್ಬಂಧ ಮಾಡಲಾಗಿದೆ. ಚಾಮುಂಡಿ ಬೆಟ್ಟದಲ್ಲಿ ವಾಸಿಸುವಂತಹ ಗ್ರಾಮಸ್ಥರನ್ನ ಹೊರತುಪಡಿಸಿ ಯಾರಿಗೂ ಕೂಡ ಮೇಲೆ ಪ್ರವೇಶನ ಮಾಡ್ತಿಲ್ಲ. ಅಂದ್ರೆ ಚಾಮುಂಡಿ ಬೆಟ್ಟದ ತಳಭಾಗದಲ್ಲಿ ಇರುವಂತಹ ತಾವರೆಕಟ್ಟೆ ಬಳಿಯೇ ಪೊಲೀಸರು ಎಲ್ಲರನ್ನೂ ಕೂಡ ತಡೆದು ತಪಾಸಣೆ ಮಾಡ್ತಿದ್ದಾರೆ. ID ಕಾರ್ಡ್ ಅನ್ನು ಕೊಟ್ಟವರಿಗೆ ಮಾತ್ರ, ಚಾಮುಂಡಿ ಬೆಟ್ಟದ ಗ್ರಾಮಸ್ಥರಿಗೆ ಮಾತ್ರ ಮೇಲ್ಗಡೆಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಎಲ್ಲರಿಗೂ ಕೂಡ ನಿರ್ಬಂಧವನ್ನ ಹೇರಿರುವ ಕಾರಣದಿಂದಾಗಿ ಆ ಒಂದು ಬೆಂಕಿಯನ್ನ ಶತಾಯಗತ ಆರಿಸಲೇಬೇಕು ಅನ್ನೋ ಕಾರ್ಯೋನ್ಮುಖರಾಗಿದ್ದಾರೆ. ಈಗ ಸಂಜೆ 60ಕ್ಕೂ ಹೆಚ್ಚು ಮಂದಿ ಕಾರ್ಯೋನ್ಮುಖರಾಗಿದ್ದು, ಈಗ ಮತ್ತಷ್ಟು ಮಂದಿ ಆ ಅರಣ್ಯ ಸಿಬ್ಬಂದಿಗಳು ಕೈ ಜೋಡಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. 100ಕ್ಕೂ ಹೆಚ್ಚು ಮಂದಿ ಬೆಂಕಿಯನ್ನ ನಂದಿಸುವಲ್ಲಿ ನಿರಂತರವಾಗಿ ಶ್ರಮವನ್ನು ವಹಿಸ್ತಿದ್ದಾರೆ. 9ಕ್ಕೂ ಹೆಚ್ಚು ಅಗ್ನಿಶಾಮಕ ಸಿಬ್ಬಂದಿಗಳು ನೀರಿನ ಮೂಲಕ ಬೆಂಕಿಯನ್ನು ನಂದಿಸುವ ಕೆಲಸದಲ್ಲಿ ಮಗ್ನರಾಗಿದ್ದಾರೆ. ಆದ್ರೂ ಕೂಡ ಅದು ತಹಬದಿಗೆ ಬರ್ತಿಲ್ಲ. ಹೀಗಾಗಿ ಅಧಿಕಾರಿಗಳು ಹಾಗೂ ಅರಣ್ಯ ಸಿಬ್ಬಂದಿಗಳು ಮತ್ತೆ ಅಗ್ನಿಶಾಮಕ ಸಿಬ್ಬಂದಿಗಳೆಲ್ಲರೂ ಕೂಡ ಬೆಂಕಿಯನ್ನ ನಂದಿಸುವ ನಿಟ್ಟಿನಲ್ಲಿ ಕ್ರಮವನ್ನ ಕೂಡ ಕೈಗೊಳ್ತಿದ್ದಾರೆ. ಇದರ ಜೊತೆಗೆ ಜಿಲ್ಲಾಡಳಿತದ ಜೊತೆ ಸಂಪರ್ಕದಲ್ಲೂ ಕೂಡ ಇದ್ದಾರೆ. ಓಕೆ, ಥ್ಯಾಂಕ್ ಯು ರವಿ ಪಾಂಡವಪುರ. ಆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಚಾಮುಂಡಿ ಬೆಟ್ಟಕ್ಕೆ ಹೋಗುವಂಥ ಗೇಟನ್ನು ಕ್ಲೋಸ್ ಮಾಡಿದ್ದಾರೆ. ಯಾರೂ ಕೂಡ ಚಾಮುಂಡಿ ಬೆಟ್ಟಕ್ಕೆ ತೆರಳುವ ಹಾಗಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.